ಜುಲೈ 20, 2026 ನ್ಯೂ ಡೆಲ್ಲಿ. ಇಂದು ದೆಹಲಿಯಲ್ಲಿ ನಡೆದಿದ್ದು ಕೇವಲ ಒಂದು ಪ್ರೊಟೆಸ್ಟ್ ಅಲ್ಲ, ಅದು ದೇಶಾದ್ಯಂತ ಹೆಡ್ಲೈನ್ ಆದ ಒಂದು ಘಟನೆ. ಬೆಳಗ್ಗೆಯಿಂದಲೇ ಸಾವಿರಾರು ಸ್ಟೂಡೆಂಟ್ಸ್, ಪೇರೆಂಟ್ಸ್ ಮತ್ತು ಯೂತ್ ಜಂತರ್ ಮಂತರ್ನಲ್ಲಿ ಸೇರಿದ್ದರು. ಅವರ ಗುರಿ ಒಂದೇ, ಚಲೋ ಸಂಸದ್. ಆದರೆ ಪಾರ್ಲಿಮೆಂಟ್ ಕಡೆಗೆ ಮೆರವಣಿಗೆ ಆರಂಭವಾಗುತ್ತಿದ್ದಂತೆಯೇ ಪೊಲೀಸರು ಭಾರೀ ಸೆಕ್ಯೂರಿಟಿ ಬ್ಯಾರಿಕೇಡ್ಸ್ ಮತ್ತು ಡೆಲ್ಲಿ ಪೊಲೀಸ್ ಅವರನ್ನು ತಡೆದವು. ಕೆಲವೆಡೆ ಪರಿಸ್ಥಿತಿ ಇಷ್ಟು ಗಂಭೀರವಾಯಿತು. ವರದಿಗಳ ಪ್ರಕಾರ ಜನರನ್ನು ಚದುರಿಸಲು ಟಿಯರ್ಸ್ ಗ್ಯಾಸ್ ಮತ್ತು ಲಾಠಿ ಚಾರ್ಜ್ ಬಳಸಲಾಯಿತು. ಅದೇ ಸಮಯದಲ್ಲಿ ಮತ್ತೊಂದು ವಿಷಯ, ಭಾರೀ ಕಾಂಟ್ರವರ್ಸಿ. ದೆಹಲಿ ನಗರದಲ್ಲಿ ಕೆಲವು ಭಾಗಗಳಲ್ಲಿ ಮತ್ತು ಕೆಲವು ಪ್ರೊಟೆಸ್ಟ್ ನಡೆದ ಸ್ಥಳದಲ್ಲಿ ಇಂಟರ್ನೆಟ್ ಸ್ಥಗಿತಗೊಂಡಿದ್ದವು ಎಂಬ ಆರೋಪಗಳು ಕೇಳಿಬಂದವು. ಒಮ್ಮೆ ಯೋಚಿಸಿ, 2026ರಲ್ಲಿ ಇಂಟರ್ನೆಟ್ ಎಷ್ಟು ಮುಖ್ಯ ಅಂದರೆ ಕೇವಲ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲ, ಅದು ಕಮ್ಯುನಿಕೇಷನ್, ಅದು ಲೈವ್ ಅಪ್ಡೇಟ್ಸ್, ಅದು ಜನರ ವಾಯ್ಸ್. ಹಾಗಿದ್ದಾಗ ಇಂಟರ್ನೆಟ್ ಇಲ್ಲದಿದ್ದರೆ ಮಾಹಿತಿ ಎಷ್ಟು ಬೇಗ ಹರಡುತ್ತದೆ? ಇನ್ನೊಂದು ಕಡೆ ಸರ್ಕಾರದ ವಾದ ಏನೆಂದರೆ ಲವ್ ಆ್ಯಂಡ್ ಆರ್ಡರ್ ಕಾಪಾಡುವುದು ಮೊದಲ ಆದ್ಯತೆ. ಹಾಗಾದರೆ ದೊಡ್ಡ ಪ್ರಶ್ನೆ, ಸೆಕ್ಯೂರಿಟಿ ಮುಖ್ಯನಾ ಅಥವಾ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮುಖ್ಯ? ಈ ಪ್ರಶ್ನೆಗೆ ಉತ್ತರ ಪ್ರತಿಯೊಬ್ಬರಿಗೂ ಒಂದೇ ಇರೋದಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಇಂದಿನ ದೆಹಲಿ ಪ್ರೊಟೆಸ್ಟ್ ಕೇವಲ ರಸ್ತೆಯಲ್ಲಿ ನಡೆದಿಲ್ಲ, ಅದು ದೇಶಾದ್ಯಂತ ಒಂದು ದೊಡ್ಡ ನ್ಯಾಷನಲ್ ಡಿಬೇಟ್ ಶುರು ಮಾಡಿದೆ. ಇದೀಗ ಎಲ್ಲರ ಕಣ್ಣು ಒಂದೇ ಕಡೆ. ಮುಂದಿನ ಟಾಕ್ಸ್ ಏನು ಫಲಿತಾಂಶ ಕೊಡುತ್ತವೆ? ಇದು ಇಲ್ಲಿಯೇ ಮುಗಿಯುತ್ತದೆಯಾ ಅಥವಾ ಇನ್ನೂ ದೊಡ್ಡ ಮೂಮೆಂಟ್ ಆಗಿ ಬೆಳೆಯುತ್ತದೆ? ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ.